ವಾರ್ತೆಗಳು ಓದುತ್ತಿರುವವರು ರಾಜಶ್ರೀ. ನಮಸ್ಕಾರ. ಈಗ ವಾರ್ತೆಯ ಸಮಯ. ನಿಮ್ಮ ಗಡಿಯಾರ ನೋಡ್ಕೊಳ್ಳಿ, ಎಷ್ಟಾಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಸುಳ್ಳು ವಾರ್ತೆಗೆ ಸ್ವಾಗತ. ವಾರ್ತೆಗಳನ್ನು ಓದುತ್ತಿರುವರು ಸುಳ್ಳೂರಿನ ಹರಿಶ್ಚಂದ್ರನ ಮೊಮ್ಮಗಳು ಸತ್ಯವತಿ. ಮೊದಲಿಗೆ ಮುಖ್ಯಾಂಶಗಳು. ಹುಲಿಯು ಹುಲ್ಲನ್ನು ತಿಂದಂತಹ ಅಪರೂಪದ ಘಟನೆ ಮೈಸೂರಿನ ಮೃಗಾಲಯದಲ್ಲಿ ಕಂಡುಬಂದಿದ್ದು, ಇದನ್ನು ನೋಡಲು ದೇಶ ವಿದೇಶದ ಜನರು ತಂಡೋಪತಂಡವಾಗಿ ಮೃಗಾಲಯಕ್ಕೆ ಬರುತ್ತಿದ್ದಾರೆ. ಆನೆ ಮತ್ತು ಇರುವೆಯ ನಡುವಿನ ಕುಸ್ತಿಯ ಜಟಾಪಟಿಯು ಇರುವೆಯ ಆನೆಗೆ ಸೋಲುಣಿಸಿ ಭರ್ಜರಿ ಜಯ ಗಳಿಸಿದೆ. ಕರ್ನಾಟಕದಲ್ಲಿ ವರುಣನ ಆರ್ಭಟಕ್ಕೆ ಧರಣಿ ಕೂತ ರಾಜಕಾರಣಿಗಳು. ಇದೀಗ ರಾಜ್ಯವೇ ಖುಷಿಪಡಿಸುವ ಸುದ್ದಿ. 95 ವರ್ಷದ ಸ್ಫುರದ್ರೂಪಿ ನಟರೊಬ್ಬರು ಕೊನೆಗೂ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದು ರಾಜ್ಯದ ಜನತೆಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ವಾರ್ತೆ ಓದುತ್ತಿದ್ದರೆ ಟಿವಿ ಮಾತ್ರ ನೋಡಬೇಕು. ಸಮುದ್ರಕ್ಕೆ ಬೆಂಕಿ ಬಿದ್ದ ಕಾರಣ ಮರ ಹತ್ತಿ ಕೂತ ಮೀನುಗಳು. ಅತಿ ಚಿಕ್ಕ ವಯಸ್ಸಿನಲ್ಲಿ ಸಾವನ್ನಪ್ಪಿದ 90ರ ಮುದುಕ. ಚಂದ್ರಲೋಕಕ್ಕೆ ರೈಲು ಮಾರ್ಗ ಕಂಡುಹಿಡಿದ ಹಳ್ಳಿಯ ಯುವಕ. ಮಾತನಾಡಲು ಬಾರದ ಮೂಕ ನಾಯಿಗೆ ಮಾತು ಕಲಿಸಿದ ವೆಟರ್ನರಿ ಡಾಕ್ಟರ್ ಪುಸಿ ಕ್ಯಾಟ್. ವಿಶೇಷ ವರದಿ. ಸರ್ಕಾರಿ ಶಾಲೆಗೆ ಪೌಷ್ಟಿಕ ಆಹಾರವಾದ ಮೊಟ್ಟೆಯ ಬದಲಿಗೆ ಪಿಜ್ಜಾ, ಬರ್ಗರ್, ಚಿಪ್ಸ್, ಕೋಕಾ-ಕೋಲಾ ನೀಡುವುದಾಗಿ ಶಿಕ್ಷಣ ಸಚಿವರು ಭರವಸೆ ನೀಡಿದ್ದಾರೆ.